ರಾಜ್ಯದಲ್ಲಿ ಆಗಿರುವಂಥ ಬೆಳವಣಿಗೆ ಆತ್ಮಹತ್ಯೆ ಪ್ರಕರಣಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದರಲ್ಲೂ ಕೂಡ ಉದ್ಯಮಿಗಳು, ಅದರಲ್ಲೂ ಕೂಡ SDA, ಅದರಲ್ಲೂ ಕೂಡ ಸಿಬ್ಬಂದಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಇಲಾಖೆಗಳು ಅನುಭವಿಸ್ತಾ ಇರುವಂತಹದ್ದು ಪರಿಸ್ಥಿತಿ ಬೇರೆ ರೀತಿಯಲ್ಲಿದೆ. ಈಗ ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣ ಏನಿದೆ, CCB ವಿಚಾರಣೆಗೆ DYSP ಕನಕಲಕ್ಷ್ಮಿ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ACP ಗೋಪಾಲ್ ಜೋಗಿ ನೇತೃತ್ವದಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಜೀವ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ DYSP ಅವರು ಹೇಳ್ತಾ ಇದ್ದಾರೆ. 2 ಬಾರಿ CID ಕಚೇರಿಗೆ ಕರೆದು ವಿಚಾರಣೆಯನ್ನ ನಾನು ಮಾಡಿದ್ದೆ, ಉಳಿದಂತೆ ಆನ್ಲೈನ್ನಲ್ಲಿ ವಿಚಾರಣೆಯನ್ನ ಮಾಡಿದ್ದೆ ಅಂತ ಹೇಳಿದ್ದಾರೆ. ಸೊ ದಾಖಲೆ ಹೊರತಾಗಿ ಯಾವುದೇ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿಲ್ಲ. ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವ ಆರೋಪಗಳೆಲ್ಲ ಸುಳ್ಳು ಅಂತ DYSP ಅವರು ಹೇಳ್ತಾ ಇರೋದು. 2 ಬಾರಿ CID ಕಚೇರಿಗೆ ಕರೆದು ಈಗ ವಿಚಾರಣೆಯನ್ನು ನಾನು ಮಾಡಿದ್ದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಉಳಿದಂತೆ ಆನ್ಲೈನ್ನಲ್ಲಿ ಕೂಡ ವಿಚಾರಣೆಯನ್ನ ಮಾಡಿದ್ದೆ, ಅಂದರೆ ನನಗೆ ಕಿರುಕುಳ ಆಗ್ತಾ ಇದೆ, ನನ್ನನ್ನು ವಿಚಾರಣೆಗೆ ಕರೆದು ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಜೀವ ಮಾಡಿದರು ಉದ್ಯಮಿ. ಸೊ ಹಾಗಾಗಿ ಈಗ DYSP ಅವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. DYSP ಹೇಳ್ತಾ ಇದ್ದಾರೆ, ನಾನು ಯಾವುದೂ ಕೂಡ ಅವ್ರಿಗೆ ಕಿರುಕುಳ ಕೊಟ್ಟಿಲ್ಲ, 2 ಬಾರಿ ವಿಚಾರಣೆಯನ್ನು ಮಾಡಿದ್ದೀನಿ, ಆನ್ಲೈನಲ್ಲಿ ವಿಚಾರಣೆಯನ್ನು ಮಾಡಿದ್ದೀನಿ. ವಿಚಾರಣೆ ಮಾಡೋದೇ ತಪ್ಪು ಅನ್ನೋದಾದರೆ ಇನ್ನು ಎಲ್ಲಿಂದ ತನಿಖೆ ನಡೀಬೇಕು, ಹೇಗಾಗತ್ತೆ? ಸೊ ಆಮೇಲೆ ದುಡ್ಡಿಗೆ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದಿತ್ತು, ಅದೆಲ್ಲವೂ ಕೂಡ ಸುಳ್ಳು ಅಂತ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನು ಬರ್ತಾ ಇದೆ ಈಗ ಅಪ್ಡೇಟ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? DYSP ಅವರು ಏನು ಹೇಳ್ತಾ ಇದ್ದಾರೆ? ಅರುಣ್, ಭೋವಿ ನಿಗಮದ ಅಕ್ರಮದ ತನಿಖೆ ಎದುರಿಸುತ್ತಿದ್ದಂತ ಉದ್ಯಮಿ ಜೀವ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ DYSP ಕನಕಲಕ್ಷ್ಮಿ ಅವರ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಆತ್ಮಹತ್ಯೆಯಲ್ಲಿ ಡೆತ್ ನೋಟ್ ನಲ್ಲಿ ಬಹಳ ಪ್ರಮುಖವಾಗಿ DYSP ಕನಕಲಕ್ಷ್ಮಿ ಅವರು ಕಿರುಕುಳವನ್ನ ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಈ ಪ್ರಕರಣದಿಂದ ಬಿಡಲು 25 ಲಕ್ಷ ರೂಪಾಯಿ ಹಣವನ್ನ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ DYSP ಕನಕಲಕ್ಷ್ಮಿ ವಿರುದ್ಧ ಒಂದು FIR ಕೂಡ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನ ನಗರ ಪೊಲೀಸ್ ಆಯುಕ್ತರು CCBಗೆ ವರ್ಗಾವಣೆ ಮಾಡಿದ್ರು. ಹಾಗಾಗಿ ಈಗಾಗಲೇ ಕೋರ್ಟ್ ಕೂಡ ಈ ಪ್ರಕರಣದ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಚಾಟಿ ಬೀಸಿತ್ತು. ಆ ಕಾರಣಕ್ಕಾಗಿ DYSP ಕನಕಲಕ್ಷ್ಮಿ ಅವರಿಗೆ ಸೋಮವಾರ ವಿಚಾರಣೆಗೆ ಬರ್ಲಿಕ್ಕೆ ಒಂದು ನೋಟಿಸ್ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಇವತ್ತು CCB ಸ್ಪೆಷಲ್ ಎಂಕ್ವೈರಿ ACP ಆಗಿರುವಂತ ಜೋಗಿನ್ ಅವರ ಸಮ್ಮುಖದಲ್ಲಿ ವಿಚಾರಣೆಗೆ ಹಾಜರಾಗಿರುವಂತದ್ದು. ಈಗಾಗಲೇ ಬೆಳಿಗ್ಗೆ 11 ಗಂಟೆಯಿಂದಲೂ ಕೂಡ DYSP ಕನಕಲಕ್ಷ್ಮಿ ಅವರಿಗೆ ACP ವಿಚಾರಣೆಯನ್ನ ಮಾಡ್ತಿರುವಂತದ್ದು. ವಿಚಾರಣೆ ವೇಳೆ ಡೆತ್ ನೋಟ್ ಅಲ್ಲಿ ಆರೋಪವನ್ನ ಮಾಡಿದಂತಹ ಅಂಶಗಳನ್ನ ಇಟ್ಕೊಂಡು ಈಗಾಗಲೇ DYSPಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಲಂಚಕ್ಕೆ 25 ಲಕ್ಷ ರೂಪಾಯಿ ಲಂಚ, ಜೊತೆಗೆ ಈಗಾಗಲೇ ಅವರು ಕಿರುಕುಳವನ್ನು ಕೊಟ್ಟಿದ್ರು ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆ ಅಂಶಗಳಿಗೆ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವ ಕೆಲಸವನ್ನ ACP ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಅದಕ್ಕೆ ಲಂಚದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಿರಾಧಾರ, ಈ ಸುಳ್ಳು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಬೆಳಿಗ್ಗೆ 11 ಗಂಟೆಯಿಂದ ಕೂಡ ವಿಚಾರಣೆ ಮಾಡ್ತಾ ಇದ್ರು. ಇನ್ನೂ ಕೂಡ ಸದ್ಯ ವಿಚಾರಣೆ ಮುಂದುವರಿಸಲಾಗಿರುವಂತದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.